ಹೊಸ್ದಾಗಿ ಏನಾದರೂ ಟ್ರೈ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ. ಹೀಗೆ ನನ್ನ ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಒಂದು ರೆಸಿಪಿನ ನನ್ನ ಜೊತೆ ಶೇರ್ ಮಾಡಿದ್ರು. ನಾನು ಕೂಡ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ಮಳೆ ಟೈಮಲ್ಲಿ, ಚಳಿ ಟೈಮಲ್ಲಿ ಈವ್ನಿಂಗ್ ಏನಾದರೂ ತಿನ್ನಬೇಕು ಬಿಸಿ ಬಿಸಿ ಅನಿಸ್ದಾಗ, ಅಥವಾ ಇನ್ಸ್ಟೆಂಟಾಗಿ ಬೆಳಗ್ಗೆ ಹೊತ್ತು ಮಕ್ಳುಗಳಿಗೆ ಬೇಗ ಟಿಫನ್ಗೆ ಏನಾದರೂ ರೆಡಿ ಮಾಡಿಕೊಡ್ಬೇಕು ಅಂದಾಗ ಈ ರೆಸಿಪಿನ ಆರಾಮಾಗಿ ಮಾಡ್ಕೊಬಿಡ್ಬೋದು. ಜಸ್ಟ್ ಒಂದು ಸೌತೆಕಾಯಿ, 1 ಕಪ್ ಅಷ್ಟು ರವೆ, ಅಕ್ಕಿ ಹಿಟ್ಟು ಇದ್ದರೆ ಸಾಕು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ಅಷ್ಟು ರವೆನ ನಾನಿಲ್ಲಿ ನೀರಲ್ಲಿ 10 ನಿಮಿಷ ನೆನೆಸ್ಕೊತಾ ಇದ್ದೀನಿ. ಅದಕ್ಕೆ 1 ಸೌತೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೊಂಡಿದ್ದೀನಿ. ನಾವು ರವೆ ಎಷ್ಟು ಹಾಕ್ಕೊಂಡಿರ್ತೀವೋ ಅದು ಅರ್ಧದಷ್ಟು ಅಕ್ಕಿ ಹಿಟ್ಟನ್ನ ಜೊತೆಗೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ಕ್ವಾಂಟಿಟಿನ ನೀವು ಹಾಕೋಬೋದು. ಇದಿಷ್ಟನ್ನು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಹಿಟ್ಟಂತೂ. ಇಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಿಟ್ಟಂತೂ ದೋಸೆನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ಔಟ್ಸೈಡ್ ಸಿಗೋ ಫುಡ್ ಕೊಡೋದಕ್ಕಿಂತ ಅಥವಾ ಮ್ಯಾಗಿ ಆ ಥರ ಎಲ್ಲ ಮಾಡ್ಕೊಡೋದು ಅಷ್ಟು ಇಷ್ಟ ಆಗಲ್ಲ. ಈ ಥರ ಹೊಸ್ದಾಗಿ ಏನಾದರೂ ಇನ್ಸ್ಟೆಂಟಾಗಿ ಬೇಗ ಮಾಡೋವಂಥ ಟಿಫನ್ನು, ಹೆಲ್ದಿಯಾಗಿರೋವಂಥ ಟಿಫನ್ನ ಮಾಡ್ಕೊಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಸಣ್ಣದಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ತುರಿ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ತಿನ್ನಲ್ಲ, ಖಾರ ಬೇಡ ಅನ್ನೋರು ಅದನ್ನು ಹಾಕೊಳ್ಳೋ ಆಗಿಲ್ಲ. ಕ್ಯಾರೆಟ್ ಕೂಡ ಒಂದು ತುರಿದು ಇಟ್ಕೊಂಡಿದ್ದೀನಿ. ಈ ಥರ ದೋಸೆನ ಹಾಕಿದ್ಮೇಲೆ ಅದ್ರ ಮೇಲೆ ಕಟ್ ಮಾಡಿರೋವಂಥ ತರಕಾರಿ ಎಲ್ಲನೂ ಸ್ಪ್ರೆಡ್ ಮಾಡಿ ಒಂದು 5ರಿಂದ 10 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸಿ ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಬಿಸಿ ಬಿಸಿಯಾಗಿರೋ ಅಂಥ ದೋಸೆ ರೆಡಿ ಆಗಿಬಿಡುತ್ತೆ. ಎಷ್ಟು ಬೇಗ ಮಾಡ್ಕೊಬಿಡ್ಬೋದು ಅಲ್ವಾ, ಇನ್ಸ್ಟೆಂಟಾಗಿ. ಎಷ್ಟು ಸಾಫ್ಟಾಗಿ ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಔಟ್ಸೈಡ್ ಫುಡ್ನ ತಿಂದು ನಮ್ಮ ಹೆಲ್ತ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಹೊಸ್ದಾಗಿ ಏನಾದರೂ ಈ ಥರ ಒಂದು ಒಳ್ಳೆ ರೆಸಿಪಿನ ಟ್ರೈ ಮಾಡಿ ತಿನ್ನೋದ್ರಿಂದ ನಮ್ಮ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಹೊಸ್ದಾಗಿ ಏನೋ ಅಡುಗೆಗಳನ್ನ ಕಲ್ತಂಗೂ ಆಗುತ್ತೆ ಅಲ್ವಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನನ್ನ ಪೇಜ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.